ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ವೀಕ್ಷಕರೇ, ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಇವತ್ತಿನ ನಮ್ಮ ದಿನದ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ನಾವೇನು ಕೆಲಸ ಮಾಡಬೇಕು, ಏನು ಮಾಡಬಾರ್ದು, ಜೊತೆಗೆ ಯಾವ ವಿಚಾರದ ಬಗ್ಗೆ ಇವತ್ತು ಗುರೂಜಿಗಳು ತಿಳಿಸ್ಕೊಡ್ತಾರೆ ಅಂತ ಹೇಳಿ ನೀವು ಕೂಡ ಕಾತರದಿಂದ ಕಾಯ್ತಾ ಇರ್ತೀರಾ. ಹಾಗೆ ನಾವು ಕೂಡ ತಡ ಮಾಡದೆ ಕಾರ್ಯಕ್ರಮಕ್ಕೆ ಮಂಜುನಾಥ್ ಗುರೂಜಿಗಳನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ವಾಗರ್ತ ವಿವಾಹ ಸಂಪ್ರೋಕ್ತಂ ವಾಗರ್ತ ಪ್ರತಿಪತೆ ಜಗತ ಪಿತರು ಒಂದೇ ಪಾರ್ವತಿ ಪರಮೇಶ್ವರ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ಹಾಗೆ ಮೊದಲನೇದು ಇವತ್ತಿನ ಪಂಚಾಂಗ ಹಾಗೆ ತಿಥಿಯ ಬಗ್ಗೆ ನೋಡೋಣ ಗುರೂಜಿ. ನೋಡಿ, ಇವತ್ತಿನ ತುಂಬ ವಿಶೇಷವಾದ ದಿನ 13 ಮಾರ್ಚ್ 2025, ಚತುರ್ದಶಿ ತಿಥಿ ಅಂತ ಹೇಳ್ತೀವಿ. ಶುಕ್ಲ ಪಕ್ಷ, ಪೂರ್ವ ಫಾಲ್ಗುಣಿ ನಕ್ಷತ್ರ ಆಗಿದೆ. ಇವತ್ತಿನ ಯೋಗ ಧೃತಿ ಯೋಗ ಮತ್ತು ವಾರ ಬಂದು ಗುರುವಾರ, ಫಾಲ್ಗುಣ ಮಾಸವಾಗಿರುವಂಥದ್ದು. ಬೆಂಗಳೂರಿನ ಕಾಲಮಾನದಲ್ಲಿ 6 ಗಂಟೆ 29 ನಿಮಿಷ ನಮ್ಮ ರಾಜ್ಯಕ್ಕೆ ತಗೊಂಡಾಗ ಸೂರ್ಯೋದಯ ಕಾಲ ಆಗಿದೆ. ಸೂರ್ಯಾಸ್ತ ಕಾಲ ಒಂದು 6 ಗಂಟೆ 28 ನಿಮಿಷ. ಈ ರೀತಿ ಈ ದಿನದ ವಿಶೇಷವಾದ ಒಂದು ಪಂಚಾಂಗದ ಮಾಹಿತಿ ಆಗಿದೆ. ಓಕೆ, ಪಂಚಾಂಗ ಶ್ರವಣ ಆಯಿತು. ಈಗ ರಾಶಿಗಳ ಭವಿಷ್ಯ ಯಾವ ರೀತಿಯಾಗಿದೆ? ದ್ವಾದಶ ರಾಶಿಗಳ ಮೊದಲನೇ ರಾಶಿ ಮೇಷರಾಶಿಯ ಬಗ್ಗೆ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಮೇಷರಾಶಿಯವರಿಗೆ ಇವತ್ತು ಸ್ವಲ್ಪ ಹತಾಶೆ ದಿನ, ಸ್ವಲ್ಪ ದಿನದ ಒಂದು ಆರಂಭ ನಿಮಗೆ ನಿಧಾನವಾಗಿರುವಂಥದ್ದು. ಆದರೆ ಯಾವುದೇ ಧೃತಿಗೆಡದೆ ಸಮಾಧಾನವಾಗಿ ಒಂದು ವಿಚಾರಗಳನ್ನು ನಿಭಾಯಿಸಿ ನೀವು ಇವತ್ತಿನ ದಿನ ತುಂಬ ಸಂತೋಷವಾಗಿರ್ತೀರಾ. ಎಷ್ಟು ಸಮಾಧಾನ ಇರ್ತೀರಾ, ಎಷ್ಟು ನಿಧಾನವಾಗಿ ನೀವು ನಿರ್ಧಾರ ಮಾಡ್ತೀರಾ, ಅದೇ ರೀತಿ ನಿಮ್ಮ ದಿನ ತುಂಬ ಚೆನ್ನಾಗಿರುತ್ತೆ. ಮೇಷರಾಶಿಯವರ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ ಗುರೂಜಿ. ಈಗ ವೃಷಭ ರಾಶಿಯವರ ದಿನ ಭವಿಷ್ಯವನ್ನ ನೋಡೋಣ. ನೋಡಿ, ಇವತ್ತು ಒಂದು ಅತ್ಯಂತ ಲಾಭಕರವಾಗಿರುವಂಥ ದಿನ ಅಂತ ಹೇಳ್ತೀವಿ. ಯಾರು ಸುದೀರ ಅನಾರೋಗ್ಯದಿಂದ ಯಾರಾದರೂ ನಿಮಗೆ ಹಣ ಪಡೆದುಕೊಂಡಿದ್ರೆ ಅವರು ನಿಮಗೆ ಇವತ್ತು ಹಣ ಹಿಂದಿರುಗಿಸುವಂಥ ದಿನವಾಗಿದೆ. ಮತ್ತು ನಿಮ್ಮ ಜೀವನ ಸಂಗಾತಿ ಒಂದು ಸೇರಿ ನೀವು ಭವಿಷ್ಯಕ್ಕಾಗಿ ಏನಾದರೂ ಇವತ್ತು ಒಂದು ಆಲೋಚನೆ ಮಾಡಿ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥ ದಿನವಾಗಿದೆ. ಯೋಜನೆ ಮಾಡಿ, ಆರ್ಥಿಕ ಯೋಜನೆ ಆಗಿರ್ಬೋದು ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇವತ್ತಿನ ದಿನ ಆ ರೀತಿ ತುಂಬ ಚೆನ್ನಾಗಿರುವಂಥದ್ದು ದಿನ ವೃಷಭ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ಓಕೆ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರೂಜಿಯವರು ಸಹ ತಿಳಿಸ್ಕೊಟ್ರು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಬಗ್ಗೆ ನೋಡೋಣ ಗುರೂಜಿ. ಮಿಥುನ ರಾಶಿ ಇವತ್ತು ಆಹ್ಲಾದಕರವಾಗಿರುವಂಥ ದಿನ. ನಿಮ್ಮ ಯಾರೋ ಬಂಧು ಮಿತ್ರರು ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲಕತೆ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೋ, ಎಲ್ಲ ಒಂದು ಆಕಸ್ಮಿಕ ಧನಲಾಭ ಆಗುವಂಥದ್ದು ಇವತ್ತಿನ ದಿನ ನೋಡ್ತಾ ಬರ್ತೀವಿ. ಹೊಸ ಇನ್ವೆಸ್ಟ್ಮೆಂಟ್ಗೂ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಓಕೆ, ಇವತ್ತಿನ ದಿನ ಕೂಡ ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಬಗ್ಗೆ ನೋಡೋಣ ಗುರೂಜಿ. ಕರ್ಕಾಟಕ ರಾಶಿಯವರು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಗಳ ಒಡನೆ ಸೇರಿ ಇವತ್ತು ಆನಂದಿಸುವಂಥ ದಿನವಾಗಿದೆ. ಮತ್ತು ಯಾರಾದರೂ ಸ್ನೇಹಿತರಿಂದ ಒಂದು ಒಳ್ಳೆಯ ವಿಚಾರಗಳು, ಶುಭ ಸುದ್ದಿ, ಅವರಿಂದ ನಿಮಗೆ ಅನುಕೂಲಕರ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮತ್ತು ಬಹು ದಿನದ ಮಿತ್ರರು ಕೂಡ ಇವತ್ತೇನಾದರೂ ಒಂದು ಪ್ರಣಯ ಪ್ರಸಂಗಗಳು ಕೂಡ ಆಗುವಂಥದ್ದು ನಾವು ಕರ್ಕಾಟಕ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಕರ್ಕಾಟಕ ರಾಶಿಯವರಿಗೂ ಕೂಡ ಇವತ್ತಿನ ದಿನ ತುಂಬಾ ಫಲಪ್ರದಾಯಕವಾಗಿರುವಂಥದ್ದು. ಗುರೂಜಿ, ಮುಂದಿನ ರಾಶಿ ಸಿಂಹ ರಾಶಿಯ ಬಗ್ಗೆ ನೋಡೋಣ. ಕೆಲವರು ಸಿಂಹ ರಾಶಿಯವರು ಧೃತಿಗೆಡುವಂಥ ವಿಚಾರ ಇರುವಂಥದ್ದು, ಮತ್ತೆ ನಿರೀಕ್ಷಿತ ಫಲ ಪ್ರಮಾಣ ಬರೋದಿಲ್ಲ, ಒತ್ತಡರಹಿತ ದಿನವಾಗಿರುವಂಥದ್ದು. ಸ್ವಲ್ಪ ಅಧಿಕ ಒತ್ತಡ ಇದ್ರೂ ಕೂಡ ಕಠಿಣ ಪರಿಶ್ರಮದಿಂದ ಇವತ್ತು ದಿನ ಮುಗಿಸ್ತೀರಾ. ಸ್ವಲ್ಪ ಸಮಾಧಾನವಾಗಿರಿ, ದಿನದ ಒಂದು ಶುಭ ಫಲಗಳು ನಿಮಗೆ ಸಿಗುತ್ತೆ. ಸಿಂಹ ರಾಶಿಯ ಬಗ್ಗೆ ನಾವು ತಿಳಿದುಕೊಂಡ್ವಿ. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಕನ್ಯಾ ರಾಶಿಯವರಿಗೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಮತ್ತು ಮಾಡುವ ವಿಧಾನಗಳಲ್ಲಿ ಸ್ವಲ್ಪ ಒಂದು ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ಆದರೆ ಇಲ್ಲಾಂದರೆ ನಿಮಗೆ ಒಂದು ಮಾಡಿರುವ ಕೆಲಸಕ್ಕೆ ಅಷ್ಟೊಂದು ಒಳ್ಳೆ ಅಪ್ರಿಸಿಯೇಷನ್ ಅಂತ ಹೇಳ್ತಾರಲ್ಲ, ಅದು ಸ್ವಲ್ಪ ನಿಧಾನವಾಗಿ ಬರುತ್ತೆ. ಸಮಾಧಾನ ಇರಲಿ, ಒಳ್ಳೆ ರೀತಿ ವಿಚಾರ ಇವತ್ತು ನೋಡ್ತಾ ಬರ್ತೇವೆ. ಗುರೂಜಿಗಳೇ, ಕನ್ಯಾ ರಾಶಿ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದೆ ತುಲಾ ರಾಶಿ ಬಗ್ಗೆ ನೋಡೋಣ. ಸೊ ಇವತ್ತಿನ ಒಂದು ತುಲಾ ರಾಶಿಯವರಿಗೆ ಒತ್ತಡರಹಿತ ದಿನವಾಗಿರುವಂಥದ್ದು, ಆಹ್ಲಾದಕರ ಪರಿಸ್ಥಿತಿ ನಿರ್ಮಾಣವಾಗ್ತಿರುವಂಥದ್ದು. ವ್ಯಾಪಾರದಲ್ಲಿ ವಿಶೇಷವಾಗಿ ಯಾರು ವ್ಯಾಪಾರಸ್ಥರಿರ್ತೀರೋ ತುಲಾ ರಾಶಿಯವರಿಗೆ ಇವತ್ತು ಲಾಭ. ಆದರೆ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಈ ದಿನ ಒಂದು ವಿಶೇಷವಾಗಿರುವಂಥದ್ದು, ಏನೋ ಒಂದು ಸರ್ಪ್ರೈಸ್ ನಿಮಗೆ ಕಾದಿದೆ ಕೆಲಸ ಕಾರ್ಯಗಳಲ್ಲಿ. ಗುರೂಜಿಗಳೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಗ್ಗೆ ನೋಡ್ಕೊಳ್ಳೋಣ. ಹಾಗೆ ಇವತ್ತಿನ ದಿನ ಅವರಿಗೆ ಯಾವ ರೀತಿಯಾಗಿದೆ? ನೋಡಿ, ಪ್ರೀತಿ ಪ್ರೇಮ ಈ ರೀತಿ ಒಂದು ಪ್ರಕರಣಗಳು ಜರುಗುವಂಥದ್ದು ಮತ್ತು ನಿಮ್ಮ ಬಹುದಿನದ ಹಂಚಿಕೊಳ್ಳಬೇಕಾದ ವಿಚಾರಕ್ಕೆ ಇವತ್ತು ತುಂಬ ವಿಶೇಷವಾಗಿರುವಂಥದ್ದು. ಮತ್ತು ನಿಮ್ಮ ಸಹೋದ್ಯೋಗಿಗಳು ಕೆಲಸದಲ್ಲಿ ಇರ್ಬೋದು ಅಥವಾ ಹಿರಿಯರಿರ್ಬೋದು, ಅವರಿಂದ ಸಂಪೂರ್ಣ ಸಹಕಾರ ಸಿಗುತ್ತೆ ನೀವು ಹಂಚಿಕೊಳ್ಳೋ ವಿಚಾರದಲ್ಲಿ. ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಯಾರಿರ್ತೀರೋ ಅವರಿಗೆ ಏನಾದರೂ ಸ್ವಲ್ಪ ತೊಂದರೆಗಳು, ಅಡಚಣೆಗಳಾಗುವಂಥದ್ದು, ಹುಷಾರಾಗಿರಬೇಕು ಅಂತ ಒಂದು ಸೂಚನೆ. ಇವತ್ತಿನ ರಾಶಿಯಲ್ಲಿ ವೃಶ್ಚಿಕ ರಾಶಿಯವರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಮುಂದಿನ ರಾಶಿ ಧನು ರಾಶಿ ಬಗ್ಗೆ ನೋಡೋಣ ಗುರೂಜಿ.
ಇವತ್ತು ಧನುರಾಶಿಯವರಿಗೆ ಸ್ವಲ್ಪ ನೀವು ಇಡೀ ದಿನ ಬೆಳಗ್ಗೆಯಿಂದ ನೋಡಿದಾಗ ಖಾಲಿಯಾಗಿರ್ಬೋದು ಅನಿಸ್ಬೋದು, ಆದರೆ ನೀವು ಆದಷ್ಟು ನಿಮ್ಮ ಒಂದು ಸಮಯ ವಿನೋದದಲ್ಲೇ ಕಳಿಬೋದು. ನೀವು ಒಂದು ಟಿ ವಿ ನೋಡ್ತಾನೋ, ನಿಮ್ಮ ಫೇವ್ರೆಟ್ ಸೀರಿಯಲ್ ನೋಡ್ತಾನೋ, ಈ ರೀತಿ ಮಾಡ್ಬೋದು. ಕೆಲಸದ ಯಾವುದೇ ಒತ್ತಡ ಇಲ್ಲ. ಇವತ್ತಿನ ದಿನ ಆಹ್ಲಾದಕರವಾಗಿರುವಂಥದ್ದು ನಾವು ನೋಡ್ತಾ ಬರ್ತೀವಿ ಧನುರಾಶಿಯವರಿಗೆ. ಇವತ್ತಿನ ರಾಶಿಯಲ್ಲಿ ಅಂದರೆ ಧನುರಾಶಿಯವರು ಯಾವ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸ್ಬೇಕು? ಧನುರಾಶಿ ಹೆಚ್ಚು ಉತ್ತರ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸ್ಬೋದು, ಅಥವಾ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಗುರುಜಿ, ಮುಂದೆ ಮಕರ ರಾಶಿ ಬಗ್ಗೆ ನೋಡೋಣ. ಹೇಗಿದೆ ಇವತ್ತಿನ ದಿನ ಅವರಿಗೆ? ಮಕರ ರಾಶಿಯವರಿಗೆ ಸ್ವಲ್ಪ ದಿನ ಒತ್ತಡ ಸಹಿತವಾಗಿರುವಂಥ ದಿನವಾಗಿರುತ್ತೆ. ಆದಷ್ಟು ಕೆಲಸದಲ್ಲಿ ಸ್ವಲ್ಪ ನಿಧಾನವನ್ನು ತೋರಬೇಕು ಅಂತ ಹೇಳ್ತೀವಿ. ಮತ್ತು ಯಾವುದೇ ಒಂದು ಹೊಸ ವಾಹನ ಖರೀದಿ ಆ ರೀತಿ ಏನಾದರೂ ಇದ್ದರೆ ಸ್ವಲ್ಪ ಒಂದು 2 ದಿನ 3 ದಿನ ಮಟ್ಟಿಗೆ ಮುಂದಕ್ಕೆ ಹಾಕಿ ಅಂತ ಹೇಳ್ತೀವಿ ಮಕರ ರಾಶಿಯವರಿಗೆ. ಓಕೆ ಗುರುಜಿ, ಮುಂದಿನ ರಾಶಿ ಕುಂಭ ರಾಶಿಯ ಬಗ್ಗೆ ನೋಡೋಣ. ಇವತ್ತಿನ ದಿನದ ಫಲಾಫಲ ಅವರಿಗೆ ಯಾವ ರೀತಿಯಾಗಿದೆ? ನೋಡಿ, ನಿಮಗೆ ಕುಂಭರಾಶಿಯವರಿಗೆ ನೀವು ಇಷ್ಟು ದಿನ ಈ ವಾರದಲ್ಲಿ ಈ ತಿಂಗಳಲ್ಲಿ ಏನು ಕೆಲಸ ಮಾಡ್ಕೊಂಡು ಬಂದಿರ್ತೀರೋ, ಇವತ್ತಿನ ಕೆಲಸಕ್ಕೆ ಪ್ರತಿಫಲ, ಇಷ್ಟು ದಿನ ಹಿಂದಿನ ದಿನ ಮಾಡ್ಕೊಂಡು ಬಂದಿರುವಂಥ ಕೆಲಸಕ್ಕೆ ಪ್ರತಿಫಲ ಸಿಗುತ್ತೆ. ನಿಮ್ಮ ಮಿತ್ರರಿಂದ ಮತ್ತು ನಿಮ್ಮ ಸಹೋದ್ಯೋಗಿಗಳಿಂದ ಹೊಗಳಿಕೆ ಸಿಗುವಂಥದ್ದು ಮತ್ತು ಅವರ ಕಡೆಯಿಂದ ಅನುಕೂಲತೆಗಳ ನಿರ್ಮಾಣವಾಗುವಂಥದ್ದು ಮತ್ತು ರಿಲ್ಯಾಕ್ಸ್ ಆಗಿರುವಂಥ ದಿನ ನಾವು ಕುಂಭರಾಶಿಯವರಿಗೆ ನೋಡ್ತಾ ಬರ್ತೇವೆ. ಗುರುಜಿಗಳೇ, ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿಯ ದಿನ ಭವಿಷ್ಯ ಇವತ್ತು ಎಷ್ಟರ ಮಟ್ಟಿಗೆ ಇದೆ? ನೋಡಿ, ಇವತ್ತು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಒಂದು ದಿನಚರಿಯನ್ನು ಸರಿಪಡಿಸುವಂಥ ದಿನವಾಗಿದೆ. ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು. ಅದಕ್ಕೆ ನೀವು ನಿಮ್ಮ ರೆಸೊಲ್ಯೂಷನ್ಸ್ ಏನಿದೆ, ನಿಮ್ಮ ಒಂದು ವರ್ಕ್ ಕಲ್ಚರ್ ಏನಿದೆ, ಅದನ್ನು ರೀಸ್ಟ್ರಕ್ಚರ್ ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗಿರುತ್ತೆ. ಮತ್ತು ಮೀನರಾಶಿಯ ವ್ಯಾಪಾರಸ್ಥರಿಗೆ ಸ್ವಲ್ಪ ಹಣದ ನಷ್ಟ ಆಗುವಂಥದ್ದು ಒಂದು ಸಂಭವವಿದೆ. ಅದಕ್ಕೆ ಆದಷ್ಟು ನಿಧಾನವಾಗಿ ಡಿಸಿಷನ್ಸ್ಗಳನ್ನು ತಗೊಳ್ಳಿ ಅಂತ ಹೇಳ್ತೇವೆ. ಓಕೆ, ಇವತ್ತಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲವನ್ನು ಕೂಡ ಗುರೂಜಿಯವರು ತಿಳಿಸ್ಕೊಟ್ರು. ಹಾಗೆ ಮಹತ್ವದ ವಿಚಾರ, ಖಂಡಿತವಾಗ್ಲೂ ನಮ್ಮ ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ಗುರೂಜಿಗಳು ಒಂದೊಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಕೆಲವರಿಗೆ ಆ ವಿಚಾರದ ಬಗ್ಗೆ ಗೊತ್ತಿರಲ್ಲ, ಇನ್ನು ಕೆಲವರಿಗೆ ಸಾಕಷ್ಟು ಗೊಂದಲಗಳು ಕೂಡ ಇರುತ್ತೆ. ಖಂಡಿತವಾಗ್ಲೂ ಈ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಗುರೂಜಿಗಳು ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಉತ್ತರವನ್ನ ತಿಳಿಸ್ಕೊಡೋದು ಜೊತೆಗೆ ಇವತ್ತು ನಾವು ತಗೋತಾ ಇರುವಂತಹ ವಿಚಾರ ಸಂಖ್ಯಾಶಾಸ್ತ್ರ. ಗುರುಗಳೇ, ಸಂಖ್ಯಾಶಾಸ್ತ್ರದ ಮಹತ್ವ ಏನು? ಈ ಸಂಖ್ಯಾಶಾಸ್ತ್ರ ಅಂದ್ರೆ ಅಂತ ನೋಡಿ, ಸಂಖ್ಯಾಶಾಸ್ತ್ರ ಅಂದರೆ ನಮ್ಮ ಜ್ಯೋತಿಷ್ ಶಾಸ್ತ್ರದ ಒಂದು ಅಂಗ. ಈಗ ಏನು ಹೇಳ್ತೀವಿ ಅಂತಂದರೆ ವೇದಾಂಗದ ಒಂದು ಅಂಗ ಜ್ಯೋತಿಷ್ಯವಾಗಿದೆ. ಸಂಖ್ಯಾಶಾಸ್ತ್ರದ ಅದು ಒಂದು ಅಂಗ. ಒಂದು ದೊಡ್ಡ ಮರ ಗಿಡ ಇರುತ್ತೋ, ಮರ ಗಿಡದಕ್ಕೆ ಹೇಗೆ ರೆಂಬೆ ಕೊಂಬೆಗಳಿರುತ್ತೋ ಅದೇ ರೀತಿ ಸಂಖ್ಯಾಶಾಸ್ತ್ರವಾಗಿದೆ. ಸಂಖ್ಯಾಶಾಸ್ತ್ರದ ಸಂಕಲ್ಪ ಒಂದು ಉಲ್ಲೇಖ ಅಂತ ನಾವೇನು ಹೇಳ್ತೀವಿ, ಸನಾತನ ಪರಂಪರೆಯಿಂದನೇ ಬಂದಿರುವಂಥದ್ದು. ನಾವು ಪ್ರತಿಯೊಂದನ್ನು ಒಂದು ಸಂಖ್ಯೆ ಆಧಾರಿತವಾಗಿ ಇವತ್ತಿನ ದಿನದ ಭವಿಷ್ಯ ನೋಡಿದ್ವಿ, ಪಂಚಾಂಗ ನೋಡಿದ್ವಿ. ಹೇಗೆ ನೋಡಿದ್ವಿ ಅಂದರೆ ಆ ದಿನದ ಆಧಾರಿತವಾಗಿ ನೋಡಿದ್ವಿ. ಆಮೇಲೆ ಒಬ್ಬ ವ್ಯಕ್ತಿಗೆ ಒಂದು ಹೆಸರನ್ನು ಇಟ್ಟರು ಕೂಡ ಅದು ಸಂಖ್ಯಾಶಾಸ್ತ್ರದ ಅನುಸಾರವಾಗಿ ನಾವು ಇಡುವಂಥದ್ದು, ಅವರಿಗೆ ಸಕ್ಸಸ್ ಕೂಡ ಸಿಗುವಂಥದ್ದು. ಒಬ್ಬ ವ್ಯಕ್ತಿಯ ಐಡೆಂಟಿಟಿ, ಆ ವ್ಯಕ್ತಿಯ ಒಂದು ಏನು ಹೇಳ್ತೀವಿ ಐಡೆಂಟಿಟಿ ಕ್ರಿಯೇಟ್ ಆಗದೆ ಸಂಖ್ಯೆಗಳಿಂದ. ನೀವು ಯಾವತ್ತು ನಿಮಗೆ ನಾವು ಫಸ್ಟ್ ನಮ್ಮ ಜ್ಯೋತಿಷಕ್ಕಾಗಲಿ ಸಂಖ್ಯಾಶಾಸ್ತ್ರದಲ್ಲಿ ಕೇಳೋದು ನಿಮ್ಮ ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕ. ಮತ್ತೆ ನೀವು ಇರೋದು ಒಂದು ಸಂಖ್ಯೆನಲ್ಲೇ, ಅಂದರೆ ನೀವು ಒಂದು ಪಿನ್ ಕೋಡಲ್ಲಿ ಇರ್ತೀರಾ, ಒಂದು ಏರಿಯಾ ಕೋಡಲ್ಲಿ ಇರ್ತೀರಾ, ಅಲ್ಲೂ ಕೂಡ. ಆಮೇಲೆ ನೀವು ಇರುವಂಥ ಮನೆಯ ವಾಸಸ್ಥಳಕ್ಕೆ ಒಂದು ನಂಬರ್ ಇರುತ್ತೆ. ಸೊ ಈ ರೀತಿ ಹಲವಾರು ವಿಚಾರಗಳು ಸಂಖ್ಯೆಗಳಿಂದನೇ ಪ್ರಾರಂಭ ಆಗುತ್ತೆ. ಸೊ ಸಂಖ್ಯೆಗಳು ಅದರದೇ ಆದ ಮಹತ್ವ ಇರುತ್ತೆ. ಪ್ರತಿಯೊಂದು ಸಂಖ್ಯೆಗಳಿಗೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಓಕೆ ಗುರೂಜಿ, ಈಗ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ 1ರ ಮಹತ್ವ ಏನು ಅಂತ ಹೇಳಿ ತಿಳಿಸ್ಕೊಡಿ. ನೋಡಿ, ಸಂಖ್ಯೆ 1 ತುಂಬ ಮಹತ್ವವಾಗಿರುವಂಥದ್ದು. ಯಾವ ರೀತಿ ಅಂದರೆ 1, 10, 19, 28. ಹೇಗೆ 1 ಅಂದರೆ ಒಂದು ಸಂಖ್ಯೆ ಅಂತೂ ನಿಮಗೆ ಗೊತ್ತಿದೆ. 10 ಅಂದರೂ ಕೂಡ 0ಗೆ ನಾವು ಯಾವುದು ತೊಗೊಳ್ಳೋದಿಲ್ಲ ವ್ಯಾಲ್ಯೂ. 19 ಅಂದರೆ 1, 9 ಕೂಡಿದಾಗ ಮತ್ತೆ ಅಲ್ಲಿ ಬರುವಂಥದ್ದು ಸಂಖ್ಯೆ 0ನ ನಾವು ತೊಗೊಳ್ಳೋದಿಲ್ಲ, 1 ಕೂಡುತ್ತೆ. ಮತ್ತು 28 ಅಂತ ತಗೊಂಡಾಗ ನಮಗೆ ಅಲ್ಲಿ 10 ಕಾಂಬಿನೇಷನ್ಸ್ ಬರುತ್ತೆ. ಅದು ಕೂಡ ನಮಗೆ 1ನೇ ಬರುವಂಥದ್ದು. ಈ ರೀತಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮಗೆ ಒಂದು ಸಂಖ್ಯೆ ನಮ್ಮ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಇಟ್ ಈಸ್ ರೂಲ್ಡ್ ಬೈ ಪ್ಲಾನೆಟ್ ಸನ್ ಅಂತ ಹೇಳ್ತೀವಿ. ಅಂದರೆ ಸೂರ್ಯನ ಸಂಖ್ಯೆ. ಸೂರ್ಯ ಅಂದರೆ ಏನು ಹೇಳಿ, ಯಾವಾಗಲೂ ಮಿಂಚುವಂಥವ್ರು. ಸೂರ್ಯ ಅಂದರೆ ಯಾವಾಗಲೂ ತೇಜೋಮಯವಾಗಿರುವಂಥವ್ರು. ಸೊ ಇವರು ತುಂಬ ಒಂದು ಸಂಖ್ಯೆಯಲ್ಲಿ 1, 10, 19, 28ರಲ್ಲಿ ಹುಟ್ಟಿರುವಂಥವ್ರು ತುಂಬ ಮೆಚುರಿಟಿ ಇರುತ್ತೆ. ಪ್ರತಿಯೊಂದರಲ್ಲೂ ಡಾಮಿನೇಟಿಂಗ್, ಅಂದರೆ ಅವ್ರು ಹೇಳಿದ್ದನ್ನೇ ನಡಿಬೇಕು ಅನ್ನೋ ಒಂದು ವಿಚಾರ ಇರುತ್ತೆ. ಮತ್ತು ಇವರಿಗೆ ತುಂಬ ಸ್ವಾಭಿಮಾನಿಗಳು. ಇವರು ಯಾರನ್ನೂ ಕೂಡ ಯಾರ ಬಗ್ಗೆನೂ ಇದು ಮಾಡೋದಿಲ್ಲ. ಮತ್ತು ಇವರಿಗೆ ಆದಷ್ಟು ಹೆಚ್ಚು ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಹೇಳ್ತೀವಲ್ಲ, ಇವರಿಗೆ ಒಂದು ಸಂಖ್ಯೆ ಅವರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇವ್ರು ಏನೇ ಮಾಡಿದ್ರು ಯಾರ ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟ ಇರೋದಿಲ್ಲ. ಇವ್ರು ಮಾಡಿದ್ರೆ ಅವ್ರದ್ದೇ ಒಂದು ಸ್ವಂತದ ಕೆಲಸ ಮಾಡಬೇಕು, ಇಲ್ಲಾಂದರೆ ಸರ್ಕಾರಿ ಅಧಿಕಾರಿ ಆಗಬೇಕು, ಉಚ್ಚ ಮಟ್ಟದ ಸರ್ಕಾರಿ ಅಧಿಕಾರಿ ಅಂತ ನಾವು ನೋಡ್ತೀವಿ. ಸೊ ಈ ರೀತಿ. ಆಮೇಲೆ ಈ ಒಂದು ಸಂಖ್ಯೆ ಯಾರ್ಯಾರಿಗೆ ಅಂದರೆ ಯಾರು ರಾಜಕಾರಣಿಗಳಾಗಿರ್ತಾರೋ, ಮತ್ತು
ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಇರ್ತಾರೆ, ಮತ್ತು ಬಿಸ್ನೆಸ್ ಪರ್ಸನ್ ಆಗಿರ್ಬೋದು, ಮತ್ತು ಒಳ್ಳೆ ಉಚ್ಚ ಅಧಿಕಾರಿ ಆಗಿರ್ಬೋದು, ಗೌರ್ಮೆಂಟ್ ಎಂಪ್ಲಾಯ್. ಸೊ ಈ ರೀತಿ ಅವರಿಗೆ ಈ ಒಂದು ಸಂಖ್ಯೆ ಒಂದು ಸ್ವಭಾವ ಆಗಿರುತ್ತೆ, 1, 10, 20, 19 ಮತ್ತು 28 ವಿಚಾರದಲ್ಲಿ. ಸೊ ಈ ರೀತಿ ಇರುತ್ತೆ. ಮತ್ತು ಇವರಿಗೆ ಹೆಚ್ಚು ಒಂದು ಫ್ರೆಂಡ್ಲಿ ನಂಬರ್ ಅಂತ ಹೇಳ್ತೀವಿ. ಒಂದು ಸಂಖ್ಯೆಯಲ್ಲಿರೋರಿಗೆ ಆದಷ್ಟು ಮೊಬೈಲ್ ನಂಬರ್ 1ನ ಹೆಚ್ಚು ಉಪಯೋಗಿಸ್ಕೋಬೋದು, ಮತ್ತು 9ನ ಹೆಚ್ಚು ಉಪಯೋಗಿಸ್ಕೋಬೋದು ಅಂತ ಹೇಳ್ತೀವಿ. ಅಂದರೆ ಮೊಬೈಲ್ ಸಂಖ್ಯೆಗಳನ್ನು ಒಂದು ಎಂಡಿಂಗ್ ಅಂತಲ್ಲ, ಅದನ್ನು ರೆಪಿಟೇಟಿವ್ ಆಗಿರಬೇಕು. ಮಿರರ್ ನಂಬರ್ಸ್ ಅಂತ ತಗೊಂತೀವಿ, 1111 ಈ ರೀತಿ ಆಗಿರ್ಬೋದು, ಅಥವಾ 9999 ಅವ್ರು ಯೂಸ್ ಮಾಡುವಂಥ ಕಾರ್ ನಂಬರ್ ಆಗಿರ್ಬೋದು, ಮತ್ತು ಮೊಬೈಲ್ ನಂಬರ್ ಆಗಿರ್ಬೋದು, ಅಥವಾ ಅವರು ಯೂಸ್ ಮಾಡುವಂಥ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು. ಈ ರೀತಿ ಆ ಸಂಖ್ಯೆಗಳು ತೊಗೊಂಡಾಗ ಅವರಿಗೆ ತುಂಬ ಏಳಿಗೆ ಆಗುವಂಥದ್ದು, ಎಲ್ಲ ರೀತಿಯಿಂದ ಲಕ್ ಅನ್ನೋದು ಕೈ ಹಿಡಿಯುತ್ತೆ ಅಂತ ಹೇಳ್ತೀವಿ. ಮತ್ತು ಇವರಿಗೆ ಅದೃಷ್ಟದ ಸಂಖ್ಯೆಯ ಜೊತೆಯಲ್ಲಿ ಅದೃಷ್ಟದ ನಾವೇನು ಹೇಳ್ತೀವಿ ಅಂತಂದರೆ ಗುಡ್ ಕಾಂಬಿನೇಷನ್, ಅಂದರೆ ಒಂದಕ್ಕೆ ಕಾಂಬಿನೇಷನ್ ಆಗೋದು 1, 3, 6, 9. ಅಂದರೆ ಇವ್ರು ಏನಾದರೂ ಬೇರೆ ಇವ್ರ ಚಾಯ್ಸಿಂಗಲ್ಲಿ ಈ ವ್ಯಕ್ತಿಗಳು 1, 10, 19, 28ರಲ್ಲಿ ಹುಟ್ಟಿರೋರು 1, 3, 6, 9 ಅಂದರೆ ಆ ದಿನಾಂಕದಲ್ಲಿ ಇರ್ಬೋದು, ಅಥವಾ ಆ ದಿನಾಂಕದಲ್ಲಿ ಹುಟ್ಟಿರೋರು ಫ್ರೆಂಡ್ಶಿಪ್ ಇರ್ಬೋದು, ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡೋದಾಗಿರ್ಬೋದು, ಅವರಿಗೆ ತುಂಬ ಏಳಿಗೆ ಸಿಗುವಂಥದ್ದು. ಮತ್ತು ಮೊಬೈಲ್ ನಂಬರ್ ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟೆ. ಮತ್ತು ಕೇಸರಿ ಬಣ್ಣ ಮತ್ತು ಕಿತ್ತಳೆ ಬಣ್ಣ ಇವರಿಗೆ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟೋರಿಗೆ ತುಂಬ ಒಂದು ಚೆನ್ನಾಗಿರುತ್ತೆ. ಆಮೇಲೆ ಇವರು ಬಹುಮುಖ್ಯವಾಗಿ ಇವರು ಯಾರ ಸಜೆಷನ್ ತೊಗೊಳಕ್ಕೂ ಇಷ್ಟಪಡಲ್ಲ. ಆದರೆ ಇವರು ಯಾವುದಾದ್ರೂ ಸಮಯಕ್ಕೆ ಅನುಸಾರವಾಗಿ ಸಜೆಷನ್ಸ್ ತೊಗೊಂಡು ಅವ್ರ ಮಾತು ಕೇಳಿದರೆ ಇವರು ಜೀವನದಲ್ಲಿ ಮುಂದೆ ಬರುವಂಥದ್ದಾಗಿರುತ್ತೆ ಅಂತ ಇವರಿಗೆ ಒಂದು ಸಲಹೆ ಆಗಿರುತ್ತೆ. ಓಕೆ, ಈಗ ಸಂಖ್ಯಾಶಾಸ್ತ್ರದಲ್ಲಿ 1ರ ಮಹತ್ವ ಏನು, ಸೊ ಅವರ ಒಂದು ಮೆಂಟಾಲಿಟಿ ಯಾವ ರೀತಿ ಆಗಿರುತ್ತೆ, ಇದೆಲ್ಲದನ್ನ ಕೂಡ ತಿಳಿದುಕೊಂಡ್ವಿ. ಹಾಗೆ ಮುಂದುವರೆದು ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ 2ರ ಮಹತ್ವ ಎಷ್ಟರ ಮಟ್ಟಿಗಿದೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ 1ರ ಮಹತ್ವ, ಅದರ ವಿಶೇಷತೆ ಏನು ಅಂತ ಹೇಳಿ ತಿಳಿದುಕೊಂಡ್ವಿ. ಹಾಗೆ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ 2ರ ವಿಶೇಷತೆ ಜೊತೆಗೆ ಮಹತ್ವದ ಬಗ್ಗೆ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಗುರೂಜಿಗಳು ನೋಡಿ, 2 ಅಂದ್ರೇನೆ ವಿಶೇಷ ಸಂಖ್ಯೆ ಅಂತ ಹೇಳ್ತೀವಿ. ಯಾಕಂದ್ರೆ ಇದು ಚಂದ್ರನ ಸಂಖ್ಯೆ. 2, 11, 20 ಮತ್ತು 29 ಅಂತ ಹೇಳ್ತೀವಿ. ಇಲ್ಲಿ 1 + 1 2 ಮತ್ತು 2 + 0 0ನ ಎಕ್ಸ್ಕ್ಲೂಡ್ ಮಾಡಿದಾಗ 2 ಆಗುತ್ತೆ, ಮತ್ತು 2 + 9 11 ಆಗುತ್ತೆ, ಮತ್ತು ಅದನ್ನು 11ನ 1 + 1 2 ಅಂತ ತಗೊತೀವಿ. ಸೊ ಇಲ್ಲಿ 2 ಅಂದ್ರೇ ಚಂದ್ರನ ಸಂಖ್ಯೆ. ಚಂದ್ರ ಅಂದರೆ ಲವ್ವಿಂಗು, ಕೇರಿಂಗು, ಒಂಥರ ಮದರ್ಲಿ ನೇಚರ್ ಅಮ್ಮ. ನರ್ಚರಿಂಗು, ಕೇರಿಂಗ್ ತುಂಬ ಬಂದ್ಬಿಡುತ್ತೆ. ಇವ್ರದ್ದು ಪಾಸಿಟಿವ್ ಆಸ್ಪೆಕ್ಟೇ ಅಷ್ಟೇ, ತುಂಬ ಒಂದು ಅನುಕಂಪ, ಇನ್ನೊಬ್ಬರ ಬಗ್ಗೆ ಕಳಕಳಿ, ಒಂದು ತಾಯಿ ಹೃದಯ ಅಂತ ಹೇಳ್ತೀವಿ, ಹೆಂಗಳು ಅಂತ ಹೇಳ್ತೀವಿ, ಒಂದು 2ನೇ ನಂಬರ್ ಅವರಿಗೆ ತುಂಬ ಇರುತ್ತೆ. ಇವರು ತುಂಬ ಲಾಯಲ್ ಆಗಿರುವಂಥದ್ದು, ಯಾರನ್ನು ಬೇಗ ಬಿಟ್ಕೊಡಲ್ಲ, ನಂಬಬಹುದು, ಎಲ್ಲ ಕಾನ್ಫಿಡೆನ್ಸ್ ವಿಚಾರಗಳನ್ನು ಇವ್ರ ಕಡೆಯಿಂದ ಶೇರ್ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಮತ್ತು ಇಲ್ಲಿ ಏನಾಗುತ್ತೆ, ಯಾವುದೇ ಒಂದು ಆಫೀಸ್ ವಿಚಾರಗಳಾಗಿರ್ಬೋದು, ಮತ್ತು ಒಂದು ಕಲೀಗ್ಸ್ ಇರ್ಬೋದು, ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು 2ನೇ ನಂಬರ್ ಅವ್ರ ಬಗ್ಗೆ ನೋಡ್ತೀವಿ. ಇವ್ರು ಯಾವತ್ತೂ ಚೂರಿ ಹಾಕೋದಿಲ್ಲ, ಇವರು ತುಂಬ ನಂಬಬಹುದು, ನಂಬಿಕಸ್ಥರಾಗಿರ್ತಾರೆ ಅಂತ ಹೇಳ್ತೀವಿ. ಮತ್ತು ಇವ್ರದ್ದು ಏನಾಗುತ್ತೆ, ಸ್ವಲ್ಪ ನೆಗೆಟಿವ್ ಸೈಡಲ್ಲಿ ನೋಡಿದಾಗ ಏನಾಗುತ್ತೆ, ಇವ್ರದ್ದು ಸ್ವಲ್ಪ ಚಂದ್ರ ಅಂದ್ರೆ ಚಂಚಲತೆ ಅಂತ ಹೇಳ್ತೀವಿ. ಅಂದರೆ ಚಂಚಲ ಮನಸ್ಸು. ಈಗ ಒಂದು ಡಿಸಿಷನ್ ಮಾಡಿದ್ರೆ ಇನ್ನೂ ಒಂದು 2 ನಿಮಿಷದಲ್ಲಿ ಮತ್ತೊಂದು ಡಿಸಿಷನ್ ಚೇಂಜ್ ಮಾಡೋದು, ಮತ್ತು ಬೇರೆ ಬೇರೆ ಇವತ್ತೇನೋ ಒಂದು ಊಟ ತಂದಿರ್ತಾರೆ, ಆ ಊಟ ಅವತ್ತು ಇಷ್ಟ ಆಗದೆ ಇರುವಂಥದ್ದು. ಆಮೇಲೆ ಊಟದ ಬಗ್ಗೆ ಸ್ವಲ್ಪ ಅತೃಪ್ತಿ ಅಂತ ಹೇಳ್ತೀವಿ. ಆಮೇಲೆ ಒಂದೇನೋ ಒಂದು ಹೇಳ್ತಾರೆ, ಒಂದು ಮನೆಗೆ ಒಂದು ಕಲರ್ಸ್ ಹಾಕ್ತಾ ಇರ್ತಾರೆ, ಇವತ್ತು ಈ ಕಲರ್ ಹಾಕ್ತಾರೆ, ರೆಡ್ ಕಲರ್ ಹಾಕಿದರೆ ಇವತ್ತು ಚೆನ್ನಾಗಿ ಕಾಣ್ತಿಲ್ಲ, ನಾಳೆ ಚೇಂಜ್ ಮಾಡೋಣ ಅಂತ ಹೇಳ್ತಾರೆ. ಈ ರೀತಿ ಚಂಚಲತೆ ತುಂಬ ಇರುವಂಥದ್ದು. ಇದರಿಂದ ಏನಾಗುತ್ತೆ, ಒಂದು ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಲಾಸಸ್ ಆಗ್ಬೋದು, ಚಂಚಲತೆಯಿಂದ ಆಗುವಂಥದ್ದು. ಇದನ್ನು ನಾವು ಹೇಳ್ತೀವಿ. ಆದರೆ ಇವರಿಗೆ ಸಲಹೆ ಸೂಚನೆಗಳು ಏನು ಅಂತಂದರೆ, ಇವರಿಗೆ ಆದಷ್ಟು ಒಂದು ನೇಚರ್ ಜೊತೆ, ಮತ್ತು ಅವರು ಒಂದು ಸಾಕು ಪ್ರಾಣಿಗಳಂತ ಹೇಳ್ತೀವಲ್ಲ, ಪೆಟ್ಸ್, ಅವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಇವರಿಗೆ ತುಂಬ ಒಂದು ಕೂಲಿಂಗ್ ಎಫೆಕ್ಟ್ ಸಿಗುವಂಥದ್ದು. ಇವರಿಗೆ ಆದಷ್ಟು ಅದೃಷ್ಟದ ಸಂಖ್ಯೆಗಳಂತ ಹೇಳ್ತೀವಿ. ಸೊ ಇವರು ಏನು ಮಾಡ್ತೀರಾ ಅಂದರೆ 2222 ಈ ರೀತಿ ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಅಕೌಂಟ್ ನಂಬರು, ಮತ್ತು ವ್ಯವಹಾರಿಕವಾಗಿರುವಂಥ ಸಂಖ್ಯೆ, ಮನೆ ನಂಬರ್ಗಳಾಗಿರ್ಬೋದು, ಸೈಟ್ ನಂಬರು, ಆ ರೀತಿಯಾಗಿ ಹುಡುಕಿ ತೊಗೊಂಡಾಗ ತುಂಬ ಚೆನ್ನಾಗಿರುತ್ತೆ. ಮತ್ತು 7777 ಕೂಡ ತುಂಬ ಇವರಿಗೆ ಒಳ್ಳೆಯ ಒಂದು ಲಕ್ಕನ್ನು ತಂದು ಕೊಡುವಂಥದ್ದು. ಮತ್ತು ಆದಷ್ಟು ಹೆಚ್ಚು ಒಳ್ಳೆ ಬಣ್ಣ ಅಂತ ನಾವು ನೋಡಿದಾಗ ಇವರಿಗೆ ಒಂದು ಬಿಳಿ ಬಣ್ಣ ಮತ್ತು ಹಸಿರು ಬಣ್ಣ ತುಂಬ ಒಂದು ಚೆನ್ನಾಗಿ ಆಗ್ಬರುವಂಥದ್ದು. ಆದಷ್ಟು ಎರಡು ನಂಬರಲ್ಲಿ ಹುಟ್ಟಿದವರಿಗೆ ಏನಂತ ಹೇಳ್ತೀವಿ, ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ವಿಶೇಷವಾಗಿರುವಂಥದ್ದು ಈ ನಂಬರ್, ಒಂದು 7 ಬಾರ್ನ್ ಆಗಿರ್ಬೋದು, 2 ಬಾರ್ನ್ ಆಗಿರ್ಬೋದು, ಈ ರೀತಿ ಹುಡುಕಾಡಿ ಫ್ರೆಂಡ್ಶಿಪ್ ಮಾಡಿದಾಗ ಇವರು ತುಂಬ ಒಂದು ಒಳ್ಳೆ ಒಂದು ಮಾನಸಿಕ ಸ್ಥಿರತೆ, ನೆಮ್ಮದಿ ಮತ್ತು ಖುಷಿ. ಸೊ ನಾವು ಯಾವತ್ತು ಜೀವನನ ಜೀವಿಸೋದು ಖುಷಿಯಾಗಿ ಜೀವಿಸ್ಬೇಕಲ್ಲ, ಪ್ರತಿಯೊಂದು ಹಂತದಲ್ಲಾಗಿರ್ಬೋದು, ಪ್ರತಿಯೊಂದು ಟೈಮಲ್ಲಾಗಿರ್ಬೋದು, ನಮಗೆ ಖುಷಿನೇ ಇಂಪಾರ್ಟೆಂಟ್. ಆ ಖುಷಿ ಇವರಿಗೆ ಸಿಗುವಂಥದ್ದು ಈ ರೀತಿ ಫಾಲೋ ಮಾಡಿದ್ರೆ ಸಿಗುತ್ತೆ. ಓಕೆ, ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ 2ರ ಮಹತ್ವ, ಹಾಗೆ ಈ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಲೈಕ್ ಯಾವ ರೀತಿಯಾಗಿ ಅವರು ಸಲಹೆ ಸೂಚನೆಗಳನ್ನ ಪಾಲಿಸಬೇಕು ಅಂತ ಹೇಳಿ ಗುರೂಜಿಗಳು ಕೂಡ ತಿಳಿಸ್ಕೊಟ್ರು. ಇನ್ನು ಮುಂದುವರೆದು ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ 3ರ ವಿಶೇಷತೆ ಜೊತೆಗೆ ಮಹತ್ವದ ಬಗ್ಗೆ ಗುರೂಜಿಗಳು ತಿಳಿಸ್ಕೊಡ್ತಾರೆ.
ನೋಡಿ ಸಂಖ್ಯೆ 3 ಮತ್ತು 12, 21, 30. ಸೊ ಇಲ್ಲಿ ನಿಮಗೆ 1+2 3 ಅಂತ ಹೇಳ್ತೀವಿ, 2+1 3, ಮತ್ತು 30ಯಲ್ಲಿ ಕೂಡ 3+0 ಅಂದಾಗ 0ನ ನಾವು ಎಕ್ಸ್ಕ್ಲೂಡ್ ಮಾಡ್ತೀವಿ. ಸೊ ಈ ಎಲ್ಲ ದಿನಾಂಕದಲ್ಲಿ ಹುಟ್ಟಿದವರಿಗೆ ಈ ಪ್ರಭಾವಳಿಯನ್ನು ಹೊಂದಿರ್ತಾರೆ. ಅಂದರೆ ಈ ಒಂದು ಸಂಖ್ಯೆಯ ಒಂದು ಇನ್ಫ್ಲೂಯೆನ್ಸ್ ಅಂತ ನಾವೇನು ಹೇಳ್ತೀವಿ. 3 ಅಂದ್ರೆ ಏನಂತ ಹೇಳ್ತೀವಿ, ಬೃಹಸ್ಪತಿ ಅಂತ ಹೇಳ್ತೀವಿ. ಬೃಹಸ್ಪತಿ ಗ್ರಹ ಅಂದರೆ ತುಂಬ ವಿಶೇಷವಾದ ಗುರುಗ್ರಹ. ಗುರುಗ್ರಹ ಅಂದರೆ ನಮ್ಮ ಒಂದು ಭೂಮಂಡಲ ಬಿಟ್ಟು ನಾವು ಖಗೋಳಶಾಸ್ತ್ರದಲ್ಲಿ ಏನು ನೋಡ್ತೀವಿ, ನವಗ್ರಹಗಳಲ್ಲಿ ಅತ್ಯಂತ ಭಾರವಾಗಿರುವಂಥ ಗ್ರಹ, ದೊಡ್ಡ ಗ್ರಹನೇ ಗುರುಗ್ರಹ. ಅದಕ್ಕೆ ಬೃಹತ್ ಆಗಿರೋದಕ್ಕೆ ಬೃಹಸ್ಪತಿ ಅಂತ ಹೇಳ್ತೀವಿ. ಸೊ ಆ ರೀತಿ ಇವರಿಗೆ ಬ್ರಹ್ಮಾಂಡ ತಲೆ ಇರುತ್ತಮ್ಮ. ಬೃಹಸ್ಪತಿ ತಲೆನೇ ಬ್ರಹ್ಮಾಂಡ ತಲೆ ಇರುವಂಥದ್ದು. ಇವರು ತುಂಬ ನ್ಯಾಚುರಲ್ ಅಡ್ವೈಸರ್ಸ್ ಆಗಿರ್ತಾರೆ. ಯಾವುದನ್ನೇ ಕೂಡ ಯಾರಿಗೂ ಹೇಳದೇ ಇರುವಂಥದ್ದು, ಅವರಿಗೆ ನೇರವಾಗಿ ಹೇಳುವಂಥದ್ದು. ಅಂದರೆ ಇನ್ನೊಬ್ರು ಬೇಗ ಹರ್ಟ್ ಆದರೂ ಕೂಡ ಅವ್ರ ಬಗ್ಗೆ ನೇರವಾಗಿ ಹೇಳುವಂಥದ್ದಾಗಿರುತ್ತೆ. ಆಮೇಲೆ ಇವರಿಗೆ ಆದಷ್ಟು ಏನು ಮಾಡ್ತಾರೆ, ಎಲ್ಲ ಕೆಲಸನೂ ಸ್ವಲ್ಪ ಅರ್ಧಂಬರ್ಧ ಮಾಡೋದು ಜಾಸ್ತಿ. ಎಲ್ಲನೂ ನಾನು ಮಾಡ್ತೀನಿ ಅಂತ ಹೋಗ್ತಾರೆ, ಆ ಕೆಲಸ ಕಂಪ್ಲೀಟ್ ಆಗದೆ ಇರುವಂಥದ್ದು ಸ್ವಲ್ಪ ವಿಷಾದಕರವಾಗಿರುವಂಥದ್ದು. ಮತ್ತು ಇವರು ಸ್ವಲ್ಪ ಜಾಸ್ತಿ ಹೆಚ್ಚು ನಾವೇನು ಹೇಳ್ತೀವಿ ಅಂತಂದರೆ ಇಲ್ಲಿ ಒಳ್ಳೆ ಅಡ್ವೈಸ್ಗಳನ್ನು ಕೊಡುವಂಥದ್ದು, ಒಳ್ಳೆ ಮಾತುಗಾರಿಕೆ ಹೊಂದಿರುವಂಥದ್ದು. ಆದರೆ ಇವರಿಗೆ ಸಲಹೆ ಸೂಚನೆ ಅಂದರೆ ಕಮ್ಮಿ ಮಾತಾಡಿದ್ರೆ ಇವರು ಹೆಚ್ಚು ಬೆಳೀತಾರೆ. ಉದಾಹರಣೆಗೆ ಸೆಲೆಬ್ರಿಟಿಗಳಾದ ರಜನಿಕಾಂತ್ ಆಗಿರ್ಬೋದು. ಅವ್ರು ನೋಡಿ, ರಜನಿಕಾಂತ್ ಅವರು ಯಾವಾಗ ತುಂಬ ಜಾಸ್ತಿ ಮಾತಾಡಿದಾಗ ಕಾಂಟ್ರವರ್ಸಿ ಕ್ರಿಯೇಟ್ ಆಯಿತು, ಯಾವಾಗ ಕಮ್ಮಿ ಮಾತಾಡಿದ್ದಾರೆ, ಯಾವಾಗಲೂ ಸೈಲೆಂಟ್ ಆಗಿರ್ತಾರೆ, ಅವ್ರ ವ್ಯಕ್ತಿತ್ವ ಇನ್ನೂ ಎತ್ತರಕ್ಕೆ ಹೋಗಿರುವಂಥದ್ದು. ಈ ರೀತಿ ನಾವು ನೋಡ್ತಾ ಬರ್ತೀವಿ. ಈ ರೀತಿ ಸ್ವಲ್ಪ ಇವರಿಗೆ ಎಷ್ಟು ಕಮ್ಮಿ ಮಾತಾಡ್ತಾರೆ, ಎಷ್ಟು ಸೈಲೆಂಟ್ ಆಗಿರ್ತಾರೆ, ಒಳ್ಳೆಯದಾಗಿರುವಂಥದ್ದು. ಇವರಿಗೆ ಹಳದಿ ಬಣ್ಣ ತುಂಬ ಶುಭಕರವಾಗಿರುವಂಥದ್ದು ಕಲರ್ ಅಂತ ಹೇಳ್ತೀವಿ. ಇವರು ಯಾವತ್ತೂ ಕೂಡ ಗ್ರೀನನ್ನು ಯೂಸ್ ಮಾಡಬಾರ್ದು. ಅವ್ರ ಕಾರ್ ಆಗಿರ್ಬೋದು, ಅವ್ರ ಬಟ್ಟೆ ಕಲರ್ ಆಗಿರ್ಬೋದು, ಅವರು ಯೂಸ್ ಮಾಡ್ತಿರೋ ಮನೆಯಲ್ಲಿ ಡೋರ್ ಕರ್ಟನ್ಸ್ ಕಲರ್ ಆಗಿರ್ಬೋದು, ಹಸಿರು ಬಣ್ಣದಿಂದ ಆದಷ್ಟು ದೂರ ಇರಿ ಅಂತ ಇವ್ರ ಸಜೆಷನ್ಸ್ ಅಂತ ಹೇಳ್ತೀವಿ. ಆಮೇಲೆ ಇವರಿಗೆ ಸ್ವಲ್ಪ ಡೆಡ್ಲಿ ಕಾಂಬಿನೇಷನ್ ಅಂದರೆ 6 ನಂಬರ್ ಯಾವತ್ತೂ ಯೂಸ್ ಮಾಡಬಾರ್ದು ಲೈಫಲ್ಲಿ. ಇದರಿಂದ ಏನಾಗುತ್ತೆ, ಅವರಿಗೆ ಈಗೋ ಕ್ಲಾಶ್ ಆಗುವಂಥದ್ದು, ಏನೋ ಒಂದು ಸಮಸ್ಯೆಗಳಾಗುವಂಥದ್ದು ಇರುತ್ತೆ. ಆದಷ್ಟು ಇವರು 3 ಸಂಖ್ಯೆ ಅವರ ಜನ್ಮ ಸಂಖ್ಯೆನೇ ಆಗಿರುತ್ತೆ. ಮತ್ತು ಅದರ ಜೊತೆಯಲ್ಲಿ ಉಳಿದಿರುವಂಥ ಅದೃಷ್ಟದ ಸಂಖ್ಯೆ ಅಂದರೆ 9 ಅಂತ ಹೇಳ್ತೀವಿ. 3 and 9 ಆರ್ ದ ಬೆಸ್ಟ್ ಕಾಂಬಿನೇಷನ್ ಫಾರ್ ದಿಸ್ ನ್ಯೂಮರಾಲಜಿಕಲ್ ನಂಬರ್ ಅಂತ ಹೇಳ್ತೀವಿ. ಸೊ ಈ ರೀತಿ 3ರ ಒಂದು ಎಲ್ಲ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಈ ರೀತಿ ಒಂದು ನಾವು ಪ್ರಭಾವಳಿಗಳನ್ನು ನೋಡ್ತಾ ಇರ್ತೀವಿ. ಓಕೆ, ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ 3ರ ವಿಶೇಷತೆಗಳನ್ನ ತಿಳಿದುಕೊಂಡ್ವಿ, ಹಾಗೆ ಅದರ ಮಹತ್ವವನ್ನ ಕೂಡ ತಿಳಿದುಕೊಂಡ್ವಿ. ವಿಶೇಷವಾಗಿ ಗುರೂಜಿಗಳು ಸಹ ತಿಳಿಸಿದ್ರು. ಅಂದ್ರೆ ಸಂಖ್ಯೆ 3ರಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಂಖ್ಯೆ 6 ಅವರಿಗೆ ತುಂಬಾ ಅಶುಭವನ್ನ ತರುವಂತಹ ಸಂಖ್ಯೆ. ಹಾಗಾಗಿ ಈ ಒಂದು ಸಂಖ್ಯೆಯನ್ನ ಬಳಸಬೇಕಾದ್ರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಗುರೂಜಿಗಳು ಸಹ ತಿಳಿಸ್ಕೊಟ್ರು. ಸೊ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಶಾಸ್ತ್ರ ಅಂದ್ರೆ ಏನು, ಅದರ ಮಹತ್ವ ಎಷ್ಟು ಮಟ್ಟಿಗಿರುತ್ತೆ, ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ 1, 2 ಮತ್ತೆ 3ರ ಈ 3 ಸಂಖ್ಯೆಯ ವಿಶೇಷತೆಗಳನ್ನ ಹಾಗೆ ಅದರ ಮಹತ್ವವನ್ನ ಕೂಡ ಗುರೂಜಿಗಳು ನಮಗೆ ತಿಳಿಸ್ಕೊಟ್ರು. ಧನ್ಯವಾದಗಳು ಗುರೂಜಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ದಿನ ಭವಿಷ್ಯದ ಜೊತೆಗೆ ಸಂಖ್ಯಾಶಾಸ್ತ್ರದ ವಿಶೇಷತೆಗಳ ಬಗ್ಗೆ ಕೂಡ ತಿಳಿದುಕೊಂಡ್ರಿ. ಹಾಗೆ ಮುಂದಿನ ಸಂಚಿಕೆಯಲ್ಲೂ ಕೂಡ ಮತ್ತೊಂದು ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.